ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮನಸ್ಸಿನಲ್ಲೇ ಅವರ ಹೆಸರನ್ನು ಪಠಿಸುತ್ತಾ ಶಕ್ತಿಶಾಲಿ ವಶೀಕರಣ ಮಾಡಿಕೊಡಿ. ಈ ಮಂತ್ರ ನಿಮಗೆ ಅತ್ಯಂತ ಪ್ರಚಂಡಶಾಲಿ ವಶೀಕರಣನ ಮಾಡುತ್ತೆ. ಅದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೆಯದಾಗಿ ಇದಕ್ಕೆ ಅವರ ಫೋಟೋ ಬೇಕಾಗುತ್ತೆ ಮತ್ತು ಗುರುವಾರದ ದಿನ ಮಾಡಬೇಕಾಗುತ್ತೆ. ಗುರುವಾರದ ದಿನ ರಾತ್ರಿ 9ರ ಒಳಗೆ, ಬೆಳಿಗ್ಗೆ ಸೂರ್ಯ ಉದಯದಿಂದ ಹಿಡಿದು ರಾತ್ರಿ 9ರ ಒಳಗೆ ಯಾವಾಗ ಬೇಕಿದ್ರೂ ಈ ಕ್ರಿಯೆ ಮಾಡ್ಬೋದು. ಈ ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಸ್ನಾನ ಮಾಡಿ ಪರಿಶುದ್ಧರಾಗಿ ದೇವರಿಗೆ ಪೂಜೆ ಪುನಸ್ಕಾರ ಮುಗಿಸಿ ಸ್ವಲ್ಪ ಯಾವುದಾದ್ರೂ ಸ್ವೀಟ್ ತಿನ್ನಿ. ಬೆಲ್ಲ, ಸಕ್ಕರೆ, ಇಲ್ಲ ಮಿಠಾಯಿ, ಇಲ್ಲ ಬೇಕರಿ ಸ್ವೀಟ್ ಯಾವುದಾದ್ರೂ ಸರಿ, ಸ್ವಲ್ಪ ಸ್ವೀಟ್ನ ಬಾಯಿಗೆ ಹಾಕ್ಕೊಂಡು ಕೆಳಗಡೆ ಒಂದು ಯಾವುದಾದ್ರು ಆಸನ ಬಟ್ಟೆ ಹಾಕ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ಅವರ ಹೆಸರನ್ನು ಬರೆದು, ಆಮೇಲೆ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗಡೆ ಆಕರ್ಷಣ ಕುರು ಬರೀರಿ. ಬರೆದಾದ್ಮೇಲೆ ನಿಮ್ಮ ಬಲಗೈಯಲ್ಲಿಟ್ಕೊಂಡು ಮುಷ್ಟಿನ ಗಟ್ಟಿ ಮಾಡಿಟ್ಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು 1008 ಸಾರಿ ಪಠನೆ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಫೂರ್ತಿ ನಿಮ್ಮ ಕಣ್ಣು ಮುಂದೆ ಅವರೇ ಇರಬೇಕು, ಅವರೇ ಗೋಚರ ಆಗಬೇಕು. ಅವರನ್ನು ನೆನೆಸ್ಕೊಳ್ತಾ 1008 ಸಾರಿ ಮಂತ್ರ ಪಠನೆ ಮಾಡಿ. ಮಂತ್ರ ಪಠನೆ ಮುಗಿದ ಮೇಲೆ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ. ಮತ್ತೆ ಮರುದಿನ ಅಂದರೆ ಶುಕ್ರವಾರ ಹಾಗೆ ಮಾಡಿ, ಮತ್ತು ಶನಿವಾರ ಹಾಗೆ ಮಾಡಿ. 3 ದಿನ ಈ ಕ್ರಿಯೆ ಮಾಡಿ ಸತತವಾಗಿ ಸಾಕು. 4ನೆಯ ದಿನಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ. ಫೋಟೋ ನಿಮ್ಮ ಜೇಬಲ್ಲಿರಲಿ, ರಿಸಲ್ಟ್ ನಿಮಗೆ ಖಂಡಿತ ನಿಮಗೆ ಸಿಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಹೇಂ ರೀಂ ಕ್ಲೀಂ ಮಂ ಹಮ್ಮುಖಿ ವಶಂ ಕುರು ಫಟ್. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಹೇಂ ರೀಂ ಕ್ಲೀಂ ಮಂ ಹಮ್ಮುಖಿ ವಶಂ ಕುರು ಫಟ್. ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಸಾಕು. ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹೇಗೆ ಅಂದರೆ ಇದು ಸಿದ್ಧಾಂತ.